ಇತ್ತೀಚೆಗಷ್ಟೇ ಬೆಳಗಾವಿಯ ಗಡಿಭಾಗ ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ರೂಪಾಯಿ ದರೋಡೆಯಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ತನಿಖೆಗಾಗಿ ಎಸ್ಐಟಿ ರಚನೆ ಮಾಡಿತ್ತು. ಆದರೆ ಈಗ ಬರ್ತಾ ಇರೋ ಮಾಹಿತಿ ಏನಂದ್ರೆ ಮಹಾರಾಷ್ಟ್ರ ಎಸ್ಐಟಿ ಮೇಲೆ ನಂಬಿಕೆ ಕಳೆದುಕೊಂಡ ದೂರುದಾರ ಅಂತಕ್ಕಂಥ ಅನುಮಾನ ಬರ್ತಾ ಇದೆ. 400 ಕೋಟಿ ದರೋಡೆ ಕಿಡ್ನಾಪ್ ಕೇಸನ್ನು ದಾಖಲಿಸಿರ್ತಕ್ಕಂಥದ್ದು ಸಂದೀಪ್ ಪಾಟೀಲ್. ಕೇಸ್ ದಾಖಲಾಗಿ 20 ದಿನ ಕಳೆದರೂ ಯಾವುದೇ ಸುಳಿವು ಇನ್ನೂ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಬೆಳಗಾವಿಯಲ್ಲಿ ಮತ್ತೊಂದು ದೂರು ದಾಖಲಿಸೋದಕ್ಕೆ ಮುಂದಾಗಿದ್ದಾರೆ ಸಂದೀಪ್ ಪಾಟೀಲ್. ಅಂದರೆ ಅವರಿಗೆ ಮಹಾರಾಷ್ಟ್ರ ಎಸ್ಐಟಿ ಮೇಲೆ ನಂಬಿಕೆ ಇಲ್ಲ ಅಂತ ಆಯಿತು. ಆಮೇಲೆ ಈ ಪ್ರಕರಣದಲ್ಲಿ ಇಲ್ಲಿ ತನಕ ಬರೀ ಈತನ ದೂರಿನ ಆಧಾರದ ಮೇಲೆ ವಿಚಾರ ಗೊತ್ತಾಯ್ತೇ ಹೊರತು ಆ 2,000 ರೂಪಾಯಿ ಮುಖಬೆಲೆಯ ನೋಟು ಎಕ್ಸ್ಚೇಂಜ್ ಆಗಿದ್ದೆಲ್ಲಿ ಹೋಯಿತು, ಹೊಸ 500 ರೂಪಾಯಿ ನೋಟ್ ಕಂತೆಗಳೆಲ್ಲಿ ಹೋಯಿತು, ಆ ಕಂಟೈನರ್ಗಳು ಏನಾಯಿತು, ಯಾವುದಕ್ಕೂ ಸಾಕ್ಷ್ಯ ಸಿಕ್ಕಿಲ್ಲ. ಹಾಗಾಗಿ ಈಗ ಮತ್ತೊಮ್ಮೆ ಬೆಳಗಾವಿ ಪೊಲೀಸರಿಗೆ ದೂರು ಕೊಡೋದಕ್ಕೆ ಸಂದೀಪ್ ಪಾಟೀಲ್ ನಿರ್ಧಾರವನ್ನು ಮಾಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು. ಈಗ ಮಹಾರಾಷ್ಟ್ರ ಎಸ್ಐಟಿ ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ, ಕೆಲವ್ರನ್ನ ಬಂಧಿಸಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಈ ವ್ಯಕ್ತಿಗೆ ಯಾಕೋ ನಂಬಿಕೆ ಇಲ್ವೋ ಏನೋ ಗೊತ್ತಿಲ್ಲ. 20 ದಿನ ಆಯಿತು, ಏನೂ ಪ್ರೋಗ್ರೆಸ್ ಇಲ್ಲ ಅಂತಂದ್ಬಿಟ್ಟು. ಹಾಗಾಗಿ ಇನ್ನೊಂದು ಬಾರಿ ಕರ್ನಾಟಕ ಪೊಲೀಸರನ್ನ ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು ಆ ನಿರ್ಧಾರಕ್ಕೆ ಇವಾಗ ಬಂದಂಗಿದೆ. ಈಗ ದೂರುದಾರ ಸಂದೀಪ್ ಪಾಟೀಲ್ ಹೇಳ್ತಾರೆ, ನಾನು ಕರ್ನಾಟಕದಲ್ಲಿ ದೂರು ಕೊಡೋದಕ್ಕೆ ಸಿದ್ಧ. ಕರ್ನಾಟಕ ಪೊಲೀಸರು ಪ್ರಕರಣ ದಾಖಲು ಮಾಡಿದ್ರೆ ಆಗುತ್ತೆ. ಕಿಡ್ನ್ಯಾಪ್ ಪ್ರಕರಣದ ಬಗ್ಗೆ ಎಸ್ಐಟಿಯಿಂದ ಸರಿಯಾದ ತನಿಖೆ ಆಗ್ತಾ ಇಲ್ಲ. ದೂರು ನೀಡಿದರೆ ತನಿಖೆಗೆ ಸಿದ್ಧ ಅಂತ ಬೆಳಗಾವಿ SP ಅವರು ಈಗಾಗಲೇ ಹೇಳಿದ್ದಾರೆ. ನಾನು ಕರ್ನಾಟಕದಲ್ಲಿ ದರೋಡೆ ಕೇಸ್ ದಾಖಲಿಸೋದಕ್ಕೆ ಸಿದ್ಧ ಇದ್ದೀನಿ ಅಂತ ಸಂದೀಪ್ ಪಾಟೀಲ್ ಹೇಳಿದ್ದಾರೆ. ಯಾಕೆಂದರೆ 400 ಕೋಟಿ ರೂಪಾಯಿ ದರೋಡೆ ಆಗಿರೋದು ಕರ್ನಾಟಕ ಭಾಗದಲ್ಲಿ. ಕರ್ನಾಟಕ ಪೊಲೀಸರು ತನಿಖೆ ಮಾಡಿದ್ರೆ ಸತ್ಯಾಸತ್ಯತೆ ಹೊರಬರುತ್ತೆ ಅಂತ ಅವರ ಅಭಿಪ್ರಾಯ. ರಾಜ್ಯದ ಪೊಲೀಸರ ಮೇಲೆ ನಂಬಿಕೆ ವ್ಯಕ್ತಪಡಿಸಿದ್ದಾರೆ ಸಂದೀಪ್ ಪಾಟೀಲ್ ಅವರು. ಆಗಬಹುದು, ಈಗ ಅವರು ದೂರು ಕೊಡೋದಕ್ಕೆ ಯಾರೂ ಅಡ್ಡಿ ಮಾಡಲ್ಲ. ಬಂದು ದೂರು ಕೊಡಬಹುದು. ದೂರು ಕೊಟ್ಟ ನಂತರ ತನಿಖೆ ಆಗುತ್ತೆ. ಮಹಾರಾಷ್ಟ್ರ SIT ಅವರು ಕಂಡು ಹಿಡಿಯದ ಸತ್ಯಾಂಶವನ್ನು ಕರ್ನಾಟಕ ಪೊಲೀಸರು ಕಂಡು ಹಿಡಿಬೋದು, ಚಾನ್ಸಸ್ ಇದೆ. ಹಾಗಾಗಿ 20 ದಿವಸದಿಂದ ಇವರು ಏನೂ ಪ್ರೋಗ್ರೆಸ್ ಆಗಿಲ್ಲ ಈ ಪ್ರಕರಣದಲ್ಲಿ ಅಂತ ಸಂದೀಪ್ ಪಾಟೀಲ್ ಮಾತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದಿಲೀಪ್ ಅವರಿಂದ ಪಡ್ಕೊಳ್ಳೋಣ. ದಿಲೀಪ್, ಈಗ ಒಂದು ವೇಳೆ ಸಂದೀಪ್ ಪಾಟೀಲ್ ಏನಾದ್ರು ಕರ್ನಾಟಕದಲ್ಲಿ ದೂರು ದಾಖಲು ಮಾಡಿದ್ರೆ, ಯಾಕೆಂದರೆ ಹಣ ದರೋಡೆ ಆಗಿರೋದು ಕರ್ನಾಟಕದ ನೆಲದಲ್ಲಿ, ಸೊ ಹಾಗಾಗಿ ಈಗ ಬೆಳಗಾವಿ ಪೊಲೀಸರು ಈ ವಿಚಾರವಾಗಿ ಏನು ಹೇಳ್ತಾರೆ ಅಂತ. ಅರವಿಂದ್, ಪ್ರಮುಖವಾಗಿ 400 ಕೋಟಿ ರೂಪಾಯಿ ಏನು ಈ ಒಂದು ಅಪಹರಣ ವಿಚಾರದಲ್ಲಿ ಕರ್ನಾಟಕದ ಪೊಲೀಸರು, ಅದರಲ್ಲಿ ಬೆಳಗಾವಿ ಪೊಲೀಸ್ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಏನಂತಂದ್ರೆ, ನಮಗೆ ದೂರನ್ನ ಕೊಟ್ರೆ ನಾವು ದೂರ ಸ್ವೀಕಾರ ಮಾಡ್ತೀವಿ, ಅದಾದ ನಂತರ ಏನಂತ ತನಿಖೆ ಏನಾದ್ರು ಕಳಿಸ್ತೀವಿ. ಯಾಕಂತಂದ್ರೆ ಇದು ಎಂಡ್ ಪಾಯಿಂಟ್ ಆಗಿರೋದ್ರಿಂದ ಎಂಡ್ ಪಾಟೀಲ್ ಬೇಕಾದ್ರೆ ಅವರು ದೂರು ಕೊಡ್ಬೋದು ಅಂತೇಳಿ. ಆದ್ರೆ ನಿನ್ನೆ ಸಂದೀಪ್ ಪಾಟೀಲ್ ಮರಾಠಿ ಮಾಧ್ಯಮಗಳು ಹೇಳಿಕೆ ನೀಡೋದ್ರ ಪ್ರಕಾರ ಅಂತಂದ್ರೆ SIT ಮೇಲೆ ನನಗೆ ನಂಬಿಕೆ ಇಲ್ಲ, ಹೀಗಾಗಿ ನಾನು ಕರ್ನಾಟಕ ಪೊಲೀಸರಿಗೆ ದೂರು ಕೊಡ್ತೀನಿ, ಅವ್ರು ತನಿಖೆ ಮಾಡ್ಲಿ ಅಂತ ಕೂಡ ನಿನ್ನೆ ತಿಳಿಸಿರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ದಿಲೀಪ್, ಧನ್ಯವಾದ. ನೋಡೋಣ ಈಗೇನಾದ್ರು ಆತ ಬಂದು ದೂರು ಕೊಡ್ತೀನಿ ಅಂದರೆ ಕೊಟ್ಟರೆ ಸಿದ್ಧ ಏನು. ಈಗ ನನಗಲ್ಲಿ ಆಗಲಿಲ್ಲ ಅಂತಂದರೆ ಇಲ್ಲೂ ದೂರು ಕೊಡ್ಬೋದು. ಈಗಾಗಲೇ ಬೆಳಗಾವಿ ಪೊಲೀಸರು ಹೇಳಿದ್ದಾರೆ, ನಾವು ಮಹಾರಾಷ್ಟ್ರ ಪೊಲೀಸರಿಗೆ ಸಂಪೂರ್ಣ ಸಹಕಾರ ಕೊಡ್ತೀವಿ. ಯಾಕೆಂದರೆ ಪತ್ರ ಬರೆದಿದ್ರಲ್ಲ ನಾಸಿಕ್ SP ಅವರು, ಸಂಪೂರ್ಣ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ.